ಒಂದು ಕಾಡಿನಲ್ಲಿ ಕಾಡಿನ ರಾಜನ ಆಯ್ಕೆಗಾಗಿ ಜಗಳ ನಡೆಯುತ್ತಿತ್ತು. ಕಾಡಿನ ರಾಜನಾಗಿದ್ದ ಸಿಂಹಕ್ಕೆ ವಯಸ್ಸಾಗಿದ್ದು ಅದು ಅನಾರೋಗ್ಯದಿಂದ ಸಾಯುವ ಸ್ಥಿತಿಯಲ್ಲಿತ್ತು. ಅನೇಕ ಕಿರಿಯ ವಯಸ್ಸಿನ ಪ್ರಾಣಿಗಳು ರಾಜನ ಸಿಂಹಾಸನವನ್ನೇರಲು ಕಾದಾಟ ನಡೆಸುತ್ತಿದ್ದವು. ಒಂದು ಬಡನರಿಯು ಬಹಳ ಹಸಿದಿತ್ತು. ಆದ್ದರಿಂದ ಅದು ಆಹಾರ ಹುಡುಕಿಕೊಂಡು ಹತ್ತಿರದ ಹಳ್ಳಿಗೆ ಹೋಯಿತು. ಒಬ್ಬ ನೇಕಾರನ ಮನೆಯ ಹಿತ್ತಲಿನಲ್ಲಿ ಒಂದು ದೊಡ್ಡ ಮಡಿಕೆ ಇಟ್ಟಿರುವುದನ್ನು ನೋಡಿತು. ಅದು ಉಳಿದ ಊಟದ ಮಡಿಕೆ ಇರಬಹುದೆಂದು ತಿಳಿದು ನೀಲಿ ಶಾಯಿ ತುಂಬಿದ್ದ ಆ ಮಡಿಕೆಯೊಳಗೆ ಬಿದ್ದಿತು. ನರಿ ಮೈಬಣ್ಣ ನೀಲಿಯಾಯಿತು. ಅದು ನದಿಯ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಒಳ್ಳೆಯದಾಯಿತು, ನಾನು ಬೇರೆ ಪ್ರಾಣಿಗಳನ್ನು ಹೆದರಿಸುತ್ತೇನೆ ಎಂದು ಯೋಚಿಸಿತು. ನರಿಯು ಕಾಡಿನೊಳಗೆ ಹೋಗುತ್ತಲೇ ನಿಜವಾಗಿಯೂ ಎಲ್ಲಾ ಪ್ರಾಣಿಗಳು ಹೆದರಿದವು. ಇದೇ ಅವಕಾಶವನ್ನು ಉಪಯೋಗಿಸಿಕೊಂಡು ನರಿಯು ಎಲ್ಲರಿಗೂ ಆಜ್ಞೆ ಮಾಡಲು ಪ್ರಾರಂಭಿಸಿತು. ನೋಡಿ ಜತೆಗಾರರೇ, ನಾನು ಈ ಕಾಡಿನ ಹೊಸ ರಾಜ. ಇಂದಿನಿಂದ ನೀವೆಲ್ಲರೂ ನನಗೆ ಆಹಾರ ಮತ್ತು ನೀರನ್ನು ಪ್ರತಿದಿನ ತಂದುಕೊಡಬೇಕು. ನಾನು ಹೇಳಿದ್ದೆ. ಈ ಕಾಡಿನ ನಿಯಮ. ಪ್ರಾಣಿಗಳು ಸರದಿಯ ಪ್ರಕಾರ ಹೊಸ ರಾಜನಿಗೆ ಸೇವೆ ಮಾಡಲಾರಂಭಿಸಿದವು. ಒಮ್ಮೆ ಕಾಡಿನಲ್ಲಿ ಜೋರಾಗಿ ಮಳೆ ಬಂದಿತು. ಭಯಾನಕವಾದ ಮಿಂಚು ಮತ್ತು ಗುಡುಗು ಕಾಣಿಸಿಕೊಂಡಿತು. ಎಲ್ಲಾ ಪ್ರಾಣಿಗಳು ತಮ್ಮ ಹೊಸ ರಾಜನ ಬಳಿಗೆ ಓಡಿಹೋಗಿ, ಹೇ ಶಕ್ತಿವಂತ ನೀಲಿ ರಾಜನೇ, ನಮ್ಮನ್ನು ಈ ಮಳೆಯಿಂದ ರಕ್ಷಿಸುವೆ ಎಂದು ಬೇಡಿಕೊಂಡವು. ನರಿಯು, ಬಡಪಾಯಿ ಪ್ರಾಣಿಗಳೇ, ಹೆದರದಿರಿ, ನಾನು ಈ ಮಳೆಯನ್ನು ನಿಲ್ಲಿಸುತ್ತೇನೆ ಎಂದಿತು. ನರಿಯು ಹೊರಬಂದಾಗ ಮಳೆಯಲ್ಲಿ ನೆನೆದು ಒದ್ದೆಯಾಯಿತು. ಮಳೆಯಲ್ಲಿ ನಿಧಾನವಾಗಿ ನೀಲಿ ಬಣ್ಣವೆಲ್ಲ ಕರಗಿ ನರಿಯು ತನ್ನ ನಿಜ ಬಣ್ಣಕ್ಕೆ ತಿರುಗಿತು. ನರಿಯು ಮಳೆಯನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದಾಗ, ಕ್ಷಮಿಸಿ ಸ್ನೇಹಿತರೆ ಎಂದು ಹೇಳಿ ಮಾತನ್ನು ಮುಂದುವರೆಸುವ ಮೊದಲೇ ಪ್ರಾಣಿಗಳೆಲ್ಲ ಮೋಸಗಾರ ನರಿಯಾಯಿತ ಎಂದು ಕೂಗಿದವು. ನರಿಯು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಿ ಹೋಗಬೇಕಾಯಿತು. ನೀತಿ: ಮೋಸದ ಬುದ್ಧಿಯುಳ್ಳವರು ಬಹಳ ದಿನ ಬಾಳಲಾರರು.